ವಿರಾಜಪೇಟೆಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರು ಪೊನ್ನಂಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಭೂಮಿ ಪೂಜೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮ ಕೈಗೊಂಡರು. ಮೊದಲಿಗೆ ಮೈಸೂರು ಗೋಡಿಕೊಪ್ಪ ಮುಖ್ಯ ರಸ್ತೆಯ ಆಯ್ದ ಭಾಗಗಳಲ್ಲಿ 3.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ತಿತಿಮತಿ ಸೇತುವೆಯಿಂದ ದೇವರಪುರದವರೆಗಿನ ಈ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯಿಂದ ತಿತಿಮತಿ ಪಟ್ಟಣ ವ್ಯಾಪ್ತಿಯಲ್ಲಿ ಶಾಸಕರು ನೆರವೇರಿಸಿ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಗುಣಮಟ್ಟ ಕಾಯ್ದುಕೊಂಡು ಮುಗಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಇರುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾರ್ಯನಿರ್ವಹಿಸಿ ಎಂದು ಶಾಸಕರು ಸೂಚನೆ ನೀಡಿದರು. ಸುಮಾರು ರಸ್ತೆರ ಕಾಮಗಾರಿ ನೋಟೆ ಮುಖ್ಯ ರಸ್ತೆರ ಅಡ್ಡ ರಸ್ತೆರ ಕೈಂಜ ಕಾಲ ಹತ್ರ ಮಳೆ ತುಂಬ ದೀರ್ಘಕಾಲ ನಂದು 6 ತಿಂಗಳ ಮೇಂಜ ಪ್ರಾರಂಭ ಆಯ್ತು ಡಿಸೆಂಬರ್ ಕತ್ತಲು ಅದಕ್ಕೆ ಕೆಲಸ ಮಾಡೋಕ್ಕಾಯ್ತಿಲ್ಲ. ಮಳೆಯಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ರೋಡ್ ಕೆಲಸ ಮಾಡ್ಸಂಗೆ ಹೋಯ್ತು. ರೋಡು ಭಾರಿ ಕಟ್ಟುಬೋಯ್ತು. ಇಲ್ಲ ಎಂದು ಒಣ್ಣೋಗಿಲ್ಲ. ಎಲ್ಲ ರಸ್ತೆನೂ ಒಮ್ಮಕ್ಕೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಿಂದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ 150 ಕಿಲೋಮೀಟರ್ ಉಂಡು. ನಾಗರಹೊಳೆ ನಾಣಚಿಂಜ ಉಚಿತ ಕರಿಕೆ ಪರಾಜಕತನೆ ಪೊಂದು ಎಲ್ಲಲ್ಲಿಯೂ ಮಳೆ ಜಾಸ್ತಿ ಆಯ್ತು. ರೋಡ್ರ ಪರಿಸ್ಥಿತಿ ಭಾರಿ ಕಷ್ಟ. ಜನ ರೋಡ್ ಕಪ್ಪ ಜಾಸ್ತಿ ಆಪಚ್ಚಕ್ಕೆ ರೋಡ್ರ ವ್ಯವಸ್ಥೆಯನ್ನು ಮಾಡೋಕ್ಕೆ ಈ ಕುರಿ ನಂಗೆ ಕೆಲಸ ಮಾಡಿಬಿಟ್ಟು ಬಪ್ಪ ಕಾಲಕ್ಕೂ ಈಗಾಗಲೇ ಬಡ್ಜೆಟ್ BWDಯಿಂದ ಅನ್ಕಟ್ಟಂడి ಇನ್ನು ಹತ್ರ ಕಾಲಕ್ಕೂ ಕೂಡ ಉಂಟು. ಅದಂಗೆ ಹಂತವಾಯ್ತು. ಬಹುಶಃ ಆಪಂತ ಎಲ್ಲ ರಸ್ತೆ ಕಾಮಗಾರಿ ಆಯ್ತು ಆಗ್ತಿದ್ರು. ಈ ಕಾಲಕ್ಕೆ ಅವರು ದಾಖಲೆಲ್ಲ 140 ಕೋಟಿ ತಂದು PWD 140 ಕ್ರೋರ್ಸ್ ಬರೀ PWD ಕಾಲ ತಂದು ಈ ಬಾರೆ ಥರ ಹತ್ರ ಫಂಡ್ಸ್ ಇಲ್ಲದೆ ಅದೆಲ್ಲ ಬಂತು. ಮತ್ತು ನಂಗಡ ಗ್ರಾಮೀಣ ರಸ್ತೆಯ ಅಭಿವೃದ್ಧಿ ಕೊಡುವಂಥ ದುಡ್ಡು ಎಲ್ಲರೂ ಬಪ್ಪ. ಸೊ ಅದಕ್ಕೆ ಆ ಥರ ಕೆಲಸ ಮಾಡೋಣ. ಜನರ ಸಹಕಾರ ಇರೋಣ. ಹಕ್ಕು ರಸ್ತೆ ಮಾಡೋದು ಬೆಲೆಯದಲ್ಲ. ಈ ರೋಡ್ಗಳು ಮಾರಾತ್ನೆಲ್ಲ ಚೆನ್ನಾಗಿ ಕೆಚ್ಚಂಗಿ ಅಪ್ಪ ಅಲ್ಲಿ ಮಳೆಯಲ್ಲಿ ಕುಂಡಾಯಿ ಬಚ್ಚಿ ಕಳಪೆ ಕಾಮಗಾರಿ ಅನ್ನತ್ತೆ. ಇಲ್ಲಿ ಚೆನ್ನಾಗಿ ಬೇಲಿನ ಚೆನ್ನಾಗಿ ನೋಡಿ ತಗೊಂಡು ಚರಂಡಿ ಮಾಡೋದು. ನಾನು ಅಲ್ಲಿ ಹೋಯ್ತೀನಿ ರೋಡ್ಗೆ ಜಾಗ ಅನ್ನೋಗಲ್ಲ. ಬಳಿಕ ಮೈಸೂರು ಪೊನ್ನಂಪೇಟೆ ಮುಖ್ಯ ರಸ್ತೆಯ ದೇವರಪುರದಿಂದ ಸೀಗೆತೋಡು ಸೇತುವೆವರೆಗೆ 3.50 ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು 4.34 ಕಿಲೋಮೀಟರ್ ಉದ್ದದ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ದೇವರಪುರ ಪಟ್ಟಣದಲ್ಲಿ ಈ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ನೆರವೇರಿಸಿದರು. ಅಲ್ಲಿಂದ ಗೋಣಿಕೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯ ಬಾಲಾಜಿಯಿಂದ ಜೋಡುಬೆಟ್ಟಿ ಭಾಗದಲ್ಲಿ 1 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಗಲೀಕರಣ ಮತ್ತು ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಜೋಡುಬೆಟ್ಟಿ ಭಾಗದಲ್ಲಿ ಪೂರೈಸಿದರು. ಬಳಿಕ ಹುದಿಕೇರಿಗೆ ಆಗಮಿಸಿದ ಶಾಸಕರು 5 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಾಣಗೊಂಡ ಹುದಿಕೇರಿ ಕಳತ್ತೋಡು ನೂತನ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಹುದಿಕೇರಿಯ ಮುಕ್ಕಾಟಿ ಮಾನಿಯಲ್ಲಿ ಶಾಸಕರ ವಿಶೇಷ ನಿಧಿಯಿಂದ 42 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 11 KV ವಿದ್ಯುತ್ ಮಾರ್ಗಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಡಿಕೇರಿ ಕುಟ್ಟ ರಸ್ತೆಯ ಪೊಕ್ಕಳತ್ತೋಡು ಭಾಗದಲ್ಲಿರುವ ಸೇತುವೆಯ ಮರು ನಿರ್ಮಾಣಕ್ಕಾಗಿ 2 ಕೋಟಿ ಅನುದಾನವನ್ನು ಶಾಸಕರು ಒದಗಿಸಿದ್ದು, ಈ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಪೂಕಳತೋಡು ಬಳಿ ನೆರವೇರಿಸಲಾಯಿತು. ಈ ಸಂದರ್ಭ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ, ಬ್ಲಾಕ್ ಅಧ್ಯಕ್ಷರಾದ ಮೀದೇರಿರ ನವೀನ್, ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಾಟು ಮಂಡಪ್ಪ, ವಲಯ ಅಧ್ಯಕ್ಷರಾದ ನವೀನ್, ದೇವರಪುರ ವಲಯ ಅಧ್ಯಕ್ಷರಾದ ಬಸಂತ್, ಹುದಿಕೇರಿ ವಲಯ ಅಧ್ಯಕ್ಷರಾದ ಚಂಗುಲಂಡ ಸೂರಜ್, ಬೆಂದಿ ಅಣ್ಣಳಮಾಡ ಹರೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.